ದೇಶಕ್ಕಾಗಿ ಮೋದಿ, ಮೋದಿಗಾಗಿ ನಾವು. ಒಂದು ಮಾತನ್ನ ಆಪ್ತ ಸಾಕ್ಷಿಗೆ ಹೇಳ್ತೇವೆ, 1 ರೂಪಾಯಿ ಕೊಟ್ಟು ನಾವು ಯಾವತ್ತು ಜನರ ಸೇರಿಸುವಂತಹ ಪರಿಪಾಠ ಬೆಳೆಸ್ಕೊಂಡಿಲ್ಲ ನನ್ನ ಬಂಧುಗಳೇ. 1 ರೂಪಾಯಿ ಕೊಡಲ್ಲ, ವಿಶ್ವಾಸ ಇದ್ರೆ ಕಾರ್ಯಕ್ರಮಕ್ಕೆ ಬರ್ತೀವಿ ಅಂತ ಹೇಳ್ಬಿಟ್ಟು ನಾವು ಇತ್ತೀಚೆಗೆ ಕಂಡಿದ್ದೇವೆ. ಒಂದು ರಾಜಕೀಯ ಸಭೆಗೆ 100 ಜನನ ಸೇರಿಸಬೇಕು ಅಂದ್ರೆ ಯಾರ್ಯಾರು ಏನು ಪಡಿಪಾಟ್ಲು ಬೀಳ್ತಾ ಇದ್ದಾರೆ ಅಂತ ಗಮನಿಸಿದ್ದೇವೆ. ಬಟ್ ನಮ್ಮಲ್ಲಿ ಆ ಪರಂಪರೆನೂ ಇಲ್ಲ, ಆ ಸಂಪ್ರದಾಯನೂ ಇಲ್ಲ. ನಾವೆಲ್ಲರೂ ಒಂದಕ್ಕೆ ಬೆಲೆ ಕೊಡ್ತೇವೆ, ಸರ್ವಿಸ್ ಸರ್ವಿಸ್ ಸರ್ವಿಸ್. ದಟ್ ಈಸ್ ದ ಸರ್ವಿಸ್ ಆಫ್ ಮಿಸ್ಟರ್ ಮೋಹನ್ ಕೃಷ್ಣ. ನಿಮ್ಮ ಚಪ್ಪಾಳೆ ಮೂಲಕ ಮತ್ತೊಮ್ಮೆ ಅವರಿಗೆ ನಾನು ಸ್ವಾಗತವನ್ನು ಕೊಡ್ತೀನಿ. ನನ್ನ ಬಂಧುಗಳು, ವಿಶ್ವ ಮಾತು ಹೇಳ್ತಾ ಇದ್ರು, MLA ಟಿಕೆಟ್ ಸಿಕ್ಕಿಲ್ಲ, ಮೋಹನ್ ಕೃಷ್ಣ ಓಡಿ ಹೋಗ್ತಾರೆ ಅಂತ. ಓಡಿ ಹೋಗುವಂತಹ ಜಾಯಮಾನ ಆ ಮೋಹನ್ ಕೃಷ್ಣಗಲ್ಲ ನನ್ನ ಬಂಧುಗಳೇ ಅಂದಿದ್ರು. ಜಸ್ಟ್ ಟಿಕೆಟ್ ಸಿಕ್ಕಿಲ್ಲ, 3 ದಿವಸಕ್ಕೆ ಮತ್ತೆ ಕಾನ್ಫರೆನ್ಸ್ಗೆ ವಾಪಸ್ ಕಾಲಿಟ್ರು. ಒಂದೇ ಮಾತು ಹೇಳಿದ್ರು, ರವಿ ಸರ್ ನಾವು ಮತ್ತೆ ಸರ್ವಿಸ್ ಸ್ಟಾರ್ಟ್ ಮಾಡಬೇಕು. ನಾನು ಹೇಳಿದೆ, ಏನ್ ನಿಮ್ಗೇನು ಹುಚ್ಚಿಡ್ದಿದ್ಯಾ, ದಯವಿಟ್ಟು ಒಂದ್ ಸ್ವಲ್ಪ ರೆಸ್ಟ್ ತಗೊಳ್ಳಿ, ನಾವು ನೊಂದಿದ್ದೇವೆ. ಹೇಳಬಾರ್ದು ನನ್ನ ಬಂಧುಗಳೇ. ಟಿಕೆಟ್ ಅನೌನ್ಸ್ ಆದ ದಿವಸ ರಾತ್ರಿ 10:36 106 ಕಾಲ್ಸ್ ಬಂತು. ಎಷ್ಟು ಜನ ನಿದ್ದೆ ಮಾಡಿದ್ರೋ ಮಾಡಿಲ್ಲೋ ನಮಗ್ ಗೊತ್ತಿಲ್ಲ, ನಾವಂತೂ ನಿದ್ದೆ ಮಾಡಿಲ್ಲ. ಅವತ್ತು ನಮ್ಮ ಹೊಟ್ಟೆಯಲ್ಲಿ ಬಿದ್ದಂತಹ ಬೆಂಕಿ ನಮ್ಗೆ ಇನ್ನೂ ಹಾರಿಲ್ಲ. ಬಟ್ ನಿಮ್ಮೆಲ್ಲ ನೋಡಿದಾಗ ನಮ್ಗೆ ಅನ್ಸುತ್ತೆ ಆ ಹೊಟ್ಟೆಗೆ ಬೆಂಕಿ ಇವತ್ತಿನ ನಮ್ಗೆ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳ್ಬಿಟ್ಟು ನೊಂದಿದ್ದೇವೆ, ಬೆಂದಿದ್ದೇವೆ. ಹೇಳ್ಬಾರ್ದು ನಾವು. ಯಡಿಯೂರಪ್ಪ ಮನೆಯಲ್ಲಿ, ಮಾಜಿ ಆಗಿನ ಮುಖ್ಯಮಂತ್ರಿಗಳಾದಂತಹ ಬೊಮ್ಮಾಯಿ ಅವರ ಮನೆಯಲ್ಲಿ ಯಡಿಯೂರಪ್ಪ ಮನೆಗೆ ಹೋಗದ ಹಾಗೆ ನಮ್ಮನ್ನ ತಡೆದ್ರು. 1 ಗಂಟೆ ಕಾಲ ನಮ್ಮನ್ನ ಸೆಕ್ಯೂರಿಟಿಗೆ ಹೇಳ್ಬಿಟ್ಟು ಬಿಡಬೇಡಿ ಅವ್ರನ್ನ ಅಂತ ಹೇಳಿದ್ರು. ಬಂಧುಗಳೇ, ನಾವು ನೋವನ್ನು ನುಂಗ್ಕೊಂಡಿದ್ದೇವೆ. ನಾವು ಆ ನುಂಗಿಕೊಂಡು ಭಗವಂತನಲ್ಲಿ ನಂಬಿಕೆಯಿಂದ ನಾವು ಸ್ಟೇಜ್ ಮೇಲೆ ನಿಂತಿದ್ದೇವೆ. ಯಾರಾದ್ರೂ ಅಂತ ಇಂತಹ ಪುಕ್ಕಲು ಮನುಷ್ಯ ಆಗಿದ್ರೆ ಅವತ್ತೇ ಬಿಟ್ಟು ಹೋಗ್ಬೇಕಾಗಿತ್ತು. ಅವಾಗ್ಲೂ ಅಂದ್ರಂತೆ, ಹೇಳಿದ್ದೇವೆ, ಸರ್ವಿಸ್ ಇರುತ್ತೆ, ಸರ್ವಿಸ್ ಇರುತ್ತೆ, ಯಾವತ್ತೂ ಸರ್ವಿಸ್ ಇರುತ್ತೆ, ನಾವು ಯಾವುದಕ್ಕೂ ಹೆದರೋದಿಲ್ಲ. ಬಟ್ ಒಂದಿದೆ, ನಮಗೆ ಒಂದು ನೋವಿದೆ. ಇತ್ತೀಚೆಗೆ ಏನು ಬೇರೆ ಬೇರೆ ಪಕ್ಷಗಳ, ರಾಜಕೀಯ ಪಕ್ಷಗಳ ನಾಮಪತ್ರ ಭರಾಟೆಯಲ್ಲಿ ಎಲ್ಲೋ ಒಂದು ಕಡೆ ಮೋಹನ್ ಕೃಷ್ಣ ಅವರನ್ನ ಕರೆದಿಲ್ಲ ಅನ್ನುವಂತಹ ನಮಗೂ ಇದೆ. ಯಾಕೆ ಕರೆದಿಲ್ಲ ನಮಗಂತೂ ಗೊತ್ತಾಗಿಲ್ಲ. ಒಂದು ಹೇಳ್ತಾನೆ, ನಾವು 2 ಚುನಾವಣೆ ನೋಡಿದ್ದೇವೆ, ಅಸೆಂಬ್ಲಿ ಯಾವ ರೀತಿ ನಡೆಯಿತು KGF ವಿಧಾನಸಭಾ ಕ್ಷೇತ್ರದಲ್ಲಿ ಅಂತ. ಮೋಹನ್ ಕೃಷ್ಣಗೆ ಟಿಕೆಟ್ ಇಲ್ಲ ಅಂದ ತಕ್ಷಣ ಬೇತಮಂಗಲದಲ್ಲಿ, ಕ್ಯಾಸಂಹಳ್ಳಿಯಲ್ಲಿ, ರಾಬರ್ಟ್ಸನ್ ಪೇಟಲ್ಲಿ, ಆಂಡರ್ಸನ್ ಪೇಟಲ್ಲಿ ಪಟಾಕಿ ಸಿಡಿಸಿ ಪಟಾಕಿ ಹಚ್ಚಿ ಖುಷಿ ಪಟ್ಟು ನನ್ನ ಬಂಧುಗಳೇ. ದಟ್ ಈಸ್ ದ ಪವರ್ ಆಫ್ ಮೋಹನ್ ಕೃಷ್ಣ. ಮೋಹನ್ ಕೃಷ್ಣಗೆ ಟಿಕೆಟ್ ಕೊಟ್ರೆ ಎಲ್ಲೋ ಒಂದು ಕಡೆ ನಾವು ಬೆದರ್ತೇವೆ, ಹೆದರ್ತೇವೆ ಅನ್ನುವಂತಹ ಒಂದು ಭಯ ಇತ್ತು. ಆ ಭಯ ಅವತ್ತು ಹೋಯ್ತು. ಆರಾಮಾಗಿ ಹೋಗ್ಬಿಟ್ಟು ಪಟಾಕಿ ಹಂಚಿಸಿ ಮನೆಯಲ್ಲಿ ಮಲ್ಕೊಂಡ್ರು ನಮ್ಮ ವಿರೋಧಿಗಳು. ಅವತ್ತೇ ಅಂದ್ವಿ ಈ ಪರಿಸ್ಥಿತಿ ಬರುತ್ತೆ ಅಂತ ಗೊತ್ತಿತ್ತು. ನಮಗೊಂದು ಯೋಚನೆ ಇದೆ, ನಮ್ಮ ಬಿಜೆಪಿಯ ಮುಖಂಡರು, ನಾಯಕರು ಯಾಕೆ KGF ವಿಧಾನಸಭಾ ಕ್ಷೇತ್ರದ ಬಗ್ಗೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ನಮಗೆ ಅರ್ಥ ಆಗಿಲ್ಲ. ಸರ್ವೆಗಳು ಅಂದ್ರು 80%, more than 82% of the people they have supported Mohan Krishna in the survey. ನಮಗೂ ಸರ್ವೆ ಮಾಹಿತಿ ಬಂತು, ಖುಷಿಯಾಗಿದ್ವಿ. ಮತ್ತೊಂದು ವೋಟಿಂಗ್ ಕೋಲಾರಲ್ಲಿ ಅಂದ್ರು, ಖುಷಿ ಪಟ್ವಿ, ಎಲ್ಲವನ್ನು ಪಟ್ವಿ. ಬೇರೆ ಬೇರೆ ಕಾರಣಗಳನ್ನ ಇಟ್ಟು ನಮ್ಗೆ ಟಿಕೆಟ್ ತಪ್ಪಿಸೋಣ ಅಂತ ಪ್ರಯತ್ನ ಮಾಡಿದ್ರು. ಪರವಾಗಿಲ್ಲ, MLA ಆಗ್ಬೇಕೇ, MP ಆಗಬೇಕು, ಸೇವೆ ಮಾಡಬೇಕು ಅಂತಿಲ್ಲ. ಬಟ್ ಏನು ಇಲ್ಲದೆ ಕೂಡ ಸಮಾಜ ಸೇವೆಯನ್ನ ಮಾಡಿಸ್ಕೊಂಡು ಬರ್ತಾ ಇದ್ದಾರೆ. ನಾವು ಯಾಕೆ ಪದೇ ಪದೇ ಒತ್ತಿ ಹೇಳ್ತೀವಿ ಅಂದ್ರೆ, ನಾವು ಮಸೀದಿ ನೋಡ್ಲಿಲ್ಲ, ಚರ್ಚ್ ನೋಡ್ಲಿಲ್ಲ, ಜೈನರ ಮಸೀದಿ ನೋಡ್ಲಿಲ್ಲ, ಮಂದಿರ ನೋಡ್ಲಿಲ್ಲ. ಕಷ್ಟ ಸುಖ ಎಲ್ಲದಕ್ಕೂ ಕೂಡ ಮೋಹನ್ ಕೃಷ್ಣ ಒಂದು ಆಧಾರ ಸ್ತಂಭ KGF ತಾಲೂಕಲ್ಲಿ ಇದೆ ಅನ್ನುವಂತಹ ಹೆಮ್ಮೆ ನಮಗಿದೆ ನನ್ನ ಬಂಧುಗಳು. ದಟ್ಸ್ ದ ಪವರ್ ಆಫ್ ಅಸ್. ಒಂದು ಖುಷಿ ಪಡ್ತೇವೆ ನಾವು, ಇದಾರೆ ನಮಗೊಬ್ಬ ಶಕ್ತಿ. ಯಾರೋ ಒಬ್ರು ಮೋಹನ್ ಕೃಷ್ಣ, ನಿನ್ನೆ ಕೂಡ ಒಬ್ಬ ರಾಜಕೀಯ ಪ್ರಮುಖ ಇವರು ನಾನು ಹೇಳ್ಬಾರ್ದು ಅವ್ರ ಹೆಸರನ್ನ, ನೋಡಿ ಮೋಹನ್ ಕೃಷ್ಣ ಅವರು ನೀವು ಬಂದು ಸೇರ್ಕೊಳ್ಳಿ, ಯಾಕೆ ಸುಮ್ಮನೆ ಹೋರಾಟ ಮಾಡ್ತೀರಲ್ರಿ ನೀವು ನಿಮ್ಮ ಪಕ್ಷದಲ್ಲಿ ಹೆಸರಕ್ಕೆ. ಒಂದು ಮಾತು ಹೇಳಿದ್ವಿ, ಹೌದು ಹೋರಾಟ ಮಾಡ್ತೇವೆ, ಹೋರಾಟಗಾರ ಹುಟ್ಟಿದ್ದೇವೆ, ಯಾವತ್ತೋ ಒಂದ್ ದಿವಸ ನಾವು ಕೂಡ ನಿಮ್ಮ ಎದುರುಗಡೆ ನಿಂತ್ಕೊಳ್ತೀವಿ ಅಂತ ನಾವು ಹೇಳಿದ್ವಿ. ಯಾರ್ಯಾರು ಮೋಹನ್ ಕೃಷ್ಣಗೆ ಫೋನ್ ಮಾಡಿದ್ರು ಅಂತ ನಾವು ಹೇಳ್ಬೇಕಾಗಿಲ್ಲ, ಬೇರೆ ಬೇರೆ ರೀತಿಯ ಇದಿದೆ. ಬಟ್ ಇವತ್ತು ಕೂಡ ನಿಮ್ಮೆಲ್ಲರ ಅಭಿಪ್ರಾಯವನ್ನ ಸಂಗ್ರಹಣೆ ಮಾಡಿ, ಶೇಖರಣೆ ಮಾಡಿ ಒಂದು ತೀರ್ಮಾನವನ್ನ ತಗೋಬೇಕು ಅನ್ನುವಂತ ಒಂದು ಕಾರಣಕ್ಕೆ ಕರೆದಿರುವಂತಹ ಸಭೆ ಇದು. ವಿ ಹ್ಯಾವ್ ನಾಟ್ ಎ ಡಿಸೈಡೆಡ್, ಇನ್ನು ನಾವು ತೀರ್ಮಾನ ಮಾಡಿಲ್ಲ. ಯಾವ ರಾಜಕೀಯ ಪಕ್ಷಕ್ಕೂ ನಾವು ಖಂಡಿತವಾಗಿಯೂ ಮಾತು ಕೊಟ್ಟಿಲ್ಲ. ಇವತ್ತು ನಿಮ್ಮೆಲ್ಲರ ತೀರ್ಮಾನ ಏನಿರುತ್ತೆ ಆ ತೀರ್ಮಾನಕ್ಕೆ ತಕ್ಕಂತೆ ನಡ್ಕೋಬೇಕು ಅನ್ನುವಂತ ಒಂದು ಮಾಹಿತಿಯನ್ನು ನಾವು ನಮ್ಮ ಮೋಹನ್ ಕೃಷ್ಣಗೆ ಈಗಾಗಲೇ ಹೇಳಿದ್ದೇವೆ. ಬೆಳಗಿನದು ಕೂಡ ಸುಮಾರು ಹೇಳಿದ್ರು, ನಿನ್ನೆ ಪತ್ರಿಕೆಯಲ್ಲಿ ಬಂದಿದೆ, ಮೊನ್ನೆ ಪತ್ರಿಕೆಯಲ್ಲಿ ಬಂದಿದೆ, ಆ ತರ ನಿರ್ಧಾರ ತೀರ್ಮಾನ ತಗೋಬೇಡಿ ಅಂತ ನಾವು ಹೇಳಿದ್ದೇವೆ. ನಮಗೆ ದೇವರು ಅಂತ ಚೆನ್ನಾಗಿದ್ದಾರೆ, ಆ ದೇವರು ಕೊಟ್ಟ ಮಾತನ್ನು ನಾವು ಪಾಲಿಸ್ತೇವೆ ಅಂತ ಹೇಳಿದ್ದೇವೆ. ನಿಮ್ಮೆಲ್ಲರನ್ನು ಕೂಡ ಗೌರವಿಸಿ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾವು ಮುಂದೆ ನಡ್ಕೊಳ್ತೀವಿ ಅಂತ ಬಗ್ಗೆ ಮಾತಾಡ್ತಾ ಇದ್ರು. ಬಿಜೆಪಿಯವರೆಲ್ಲ ತರಳೆಗಳಾಗಿದ್ದಾರೆ, ಬಿಜೆಪಿ ಸೇರಿದವರೆಲ್ಲ ತರಳೆಗಳಾಗಿದ್ದಾರೆ ಅಂತ. ಜಸ್ಟ್ ಐ ಗಾಟ್ ದ ವಿಡಿಯೋ ಕ್ಲಿಪಿಂಗ್. ಐ ನೋ ನಮ್ಮ ಬಹುಶಃ ನಮ್ಮ ಮಿತ್ರ ಹತ್ರ ಇದೆ ಅಂತ.
ಒಂದು ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿಯಾಗಿ ಕ್ಷೇತ್ರಕ್ಕೆ ಕಾಲಿಟ್ಟು 1 ವಾರ ಆಗಿಲ್ಲ ಮಿಸ್ಟರ್ ಗೌತಮ್ ಸರ್. ಪ್ಲೀಸ್ ಮೇಕ್ ಎ ನೋಟ್ ಆಫ್ ಇಟ್ ದಟ್ ಕೆಜಿಎಫ್ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಪರಂಪರೆ ಇದೆ, ಒಂದು ಸಂಸ್ಕೃತಿ ಇದೆ, ಒಂದು ಗೌರವ ಇದೆ. ದಯವಿಟ್ಟು ಮಾತಾಡುವಾಗ ನಿಮಗೆ ಒಂದು ಸ್ಥಾನ ಇದೆ. ಇವತ್ತು ಪಾರ್ಲಿಮೆಂಟ್ನ ಅಭ್ಯರ್ಥಿ ನೀವು ಯಾವುದೇ ಕಾರಣಕ್ಕಾಗ್ಲಿ ಒಂದು ಹಂತವನ್ನು ಬಿಟ್ಟು ನಿಮ್ಮ ಭಾಷೆ ಕೆಳಗಡೆ ಬರಬಾರ್ದು. ನಮ್ಮ ಮಾನ್ಯ ಶಾಸಕರಿದ್ದಾರೆ ರೂಪಕಲಾ ಮೇಡಮ್ ಅವರು, ಶಿ ಇಸ್ ವೆರಿ ಗುಡ್ ಇನ್ ಕನ್ನಡ. ದಯವಿಟ್ಟು ಜಸ್ಟ್ ಟೇಕ್ ದ ಹೆಲ್ಪ್ ಅಪ್ಪರ್ ಅಂತ ಒಂದು ಕಿವಿ ಮಾತನ್ನ ಹೇಳ್ತಾನೆ. ಇನ್ನು ಮುಂದೆ ಏನಾದ್ರೂ ತರಳೆಗಳು, ತಂಟೆಗಳು, ಮತ್ತೊಂದು ಮಾತಾಡಿದ್ರೆ ಗೌತಮ್ ಸರ್, ಅದು ತಮಗೆ ರಿಪೀಟ್ ಆದ್ರೆ ನೀವೇದನ್ನ ಅನುಭವಿಸಬೇಕಾಗುತ್ತೆ. ದಿಸ್ ಇಸ್ ಮೈ ರಿಕ್ವೆಸ್ಟ್ ಯು. ದಯವಿಟ್ಟು ಬಿಜೆಪಿ ಬಗ್ಗೆ ಯಾರ ಬಗ್ಗೆ ಆಗ್ಲಿ ಅನವಶ್ಯಕ ಪದಗಳನ್ನ ಬಳಸಬೇಡಿ ಅಂತ ಒಂದು ಮಾತು ಹೇಳೋದಕ್ಕೆ ಬಯಸ್ತಾನೆ. ಮೋಹನ್ ಕೃಷ್ಣ ವೀಕ್ನೆಸ್ ಏನೋ ಗೊತ್ತಿಲ್ಲ, ಆದ್ರೆ ಇವತ್ತಂತೂ ನನ್ನ ಶಕ್ತಿ ಅನ್ನೋದಕ್ಕಿಂತ ನನ್ನ ವೀಕ್ನೆಸ್ ಏನನ್ನೋದು ಗೊತ್ತಾಗಾಯ್ತು. ಮೋಹನ್ ಕೃಷ್ಣನ ವೀಕ್ನೆಸ್ ಯಾರಾದ್ರೂ ಬಂದು ಇಲ್ಲಿ ಕೂತಿರೋಂಥ ನಾಯಕರುಗಳು ಯಾರಾದ್ರೂ ಬಂದು ನೀನು ಮಾಡಬಲ್ಲೆ ಅಂತಂದ್ರೆ ನನ್ನ ಕೈಲಿ ಕಷ್ಟ ಆಗತ್ತಂದ್ರೆ, ನಾನು ಇರೋಂಥ ನಾಯಕರು ಇಲ್ಲ ನೀನು ಮಾಡಬಲ್ಲೆ ಅಂತಂದ್ರೆ ಅದನ್ನ ಮಾಡಕ್ ಹೋಗ್ತೀನಲ್ಲ, ಅದೇ ನನ್ನ ವೀಕ್ನೆಸ್ ಆಗ್ಬಿಟ್ಟೈತಿ. ಕಾರಣ ಇಷ್ಟೇ, ನಾವೆಲ್ಲ ಇರೋರೆಲ್ಲ ಬಿಜೆಪಿ ನಾಯಕರುಗಳೇ, ಕರೆಕ್ಟಾ? ಇಲ್ಲಿ ಬಿಜೆಪಿ ಅನ್ನೋರೆಲ್ಲ ಕೈ ಎತ್ತಿ ನೋಡೋಣ. ಈ ಪಕ್ಷಕ್ಕೆ ಎಲ್ಲಿಂದ ಬಂತು? ಇಲ್ಲ, ಮೋಹನ ಕೃಷ್ಣ 5 ವರ್ಷದಿಂದ ಬಂದ. ಈ ಶಕ್ತಿನ, ಈ ಯುಕ್ತಿನ, ಈ ಒಂದು ಭಕ್ತಿನ ತಂದಂತ ಮಹಾನುಭಾವರು ಬಿಜೆಪಿಯಲ್ಲಿ ಸುಮಾರು 20 ವರ್ಷಗಳಿಂದಾನೇ ಆಯ್ತು. ಸನ್ಮಾನ್ಯ ಶ್ರೀ ಹನುಮಂತಪ್ಪನವರು ಲೋಕಸಭಾ ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿದಾಗ ಬಿಜೆಪಿ ಇಲ್ಲ, ನೆಲಕ್ಕೆ ಕಚ್ಬಿಟ್ಟೈತೆ, ಮೀಸೆ ತಿರುಗಿಸಿದ್ರು, ಕರೆಕ್ಟಾ? ಆದ್ರೆ ನೀವು ನೋಡಿ ಅವತ್ತಿನ ಫಲಿತಾಂಶ ತಿರುಗಾಕ್ ನೋಡಿ, ಬಿಜೆಪಿಯ ಶಕ್ತಿ, ಅಂದಿನ LK ಅಡ್ವಾಣಿಯವರ ರಥಯಾತ್ರೆಯ ಶಕ್ತಿ, ಅಂದಿನ ಬಿಜೆಪಿ ಕಾರ್ಯಕರ್ತರ ಹುಮ್ಮಸ್ಸು ಹೆಂಗಿತ್ತು ಅಂತ ಇವತ್ತು ಯಾರು ಮೀಸೆ ತಿರ್ಸ್ಕೊಂಡು ಈ ಬಿಜೆಪಿ ನಂದೇ, ಈ ಬಿಜೆಪಿ ನನ್ನ ಕುಟುಂಬದ್ದೇ, ಈ ಬಿಜೆಪಿ ಅಪ್ಪ ಮಕ್ಕಳದೇ ಅಂತ ಯಾರು ರಾಜಾರೋಷವಾಗಿ ತಿರುಗ್ತಾ ಇದಾರಲ್ಲ, ಅವ್ರು ನಾನು ನಿಮ್ ಮುಖಾಂತರ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಇತಿಹಾಸ ಪುಟವನ್ನ ತಿರುಗಾಕಿ ನೋಡಿ. ಆ ಇತಿಹಾಸ ಪುಟವನ್ನ ತಿರುಗಾಕಿ ನೋಡಿದ್ರೆ ಬಿಜೆಪಿ ಅನ್ನೋದು ಕೋಲಾರ ಜಿಲ್ಲೆಯಲ್ಲಿ, ಬಿಜೆಪಿ ಅನ್ನೋದು KGF ತಾಲೂಕಿನಲ್ಲಿ ಯಾರು ಅಪ್ಪನ ಆಸ್ತಿ ಅಲ್ಲ, ಇದು ಬಿಜೆಪಿ ಕಾರ್ಯಕರ್ತರ ಆಸ್ತಿ ಅಂತ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ನಿಮ್ಮ ಮೋಹನ ಕೃಷ್ಣ ಬಿಜೆಪಿಯಲ್ಲಿ ಬಂದು ತನುಮನ ಧನಗಳಿಂದ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತ ಕಷ್ಟಪಟ್ಟಿದ್ದೆ. ಇವತ್ತು ನಮಗೂ ನಿಮ್ಗೆಲ್ಲರ ಪಾಪವಾಗಿ, ಕರೆಕ್ಟಾ? ಇವತ್ತು ನೀವು ಹೇಳಿ ಬಂಧುಗಳೇ, ದಯಮಾಡಿ ನಾನು ತಪ್ಪಿದ್ರೆ ಕ್ಷಮಿಸಿ. ಯಾಕಂದ್ರೆ ನಾನು ಬದುಕ್ತಾ ಇರೋದೇ ನಿಮ್ಗೋಸ್ಕರ, ರಾಜಕಾರಣ ಮಾಡ್ತಾ ಇರೋದೇ ನಿಮ್ಗೋಸ್ಕರ. ಇವತ್ತಿಲ್ಲಿ ಯಾರಿಗಾದ್ರೂ ನಾನು 1 ರೂಪಾಯಿ ದುಡ್ಡು ಕೊಟ್ಟಿದ್ದೀನಿ ಅನ್ನೋರು ಕೈ ಎತ್ತಿ. ನಾನು ಯಾರಿಗಾದ್ರೂ 1 ರೂಪಾಯಿ ದುಡ್ಡು ಕೊಟ್ಟು ಇಲ್ಲಿ ಕರ್ಸಿದ್ದೀನಿ, ಮೋಹನ ಕೃಷ್ಣ ಮೇಲೆ ಅಭಿಮಾನಕ್ಕೆಲ್ಲ ಬಂದಿರೋದು ದುಡ್ಡುಗೋಸ್ಕರ ಬಂದಿದ್ದೀ ಅನ್ನೋರು ಇಲ್ಲಿ ಕೈ ಎತ್ತಿ ನೋಡೋಣ. ಅದೇ ನಾನು 1 ರೂಪಾಯಿ ದುಡ್ಡು ತಗೊಂಡಿಲ್ಲ, ಮೋಹನ ಕೃಷ್ಣಗೋಸ್ಕರ ಬಿಜೆಪಿ ಪಕ್ಷಕ್ಕೋಸ್ಕರ ಬಂದಿದ್ದೀನಿ ಅಂದ್ರೆ ಕೈ ಎತ್ತಿ. ಒಂದು ಮಾತು ಮಾತಾಡಕ್ ಇಷ್ಟಪಡ್ತೀನಿ. ಇಷ್ಟ ದಿವಸ ನಾನು ಬಾಯಿ ಮುಚ್ಕೊಂಡೇ ಇದ್ದೆ, ನನ್ನ ಮೇಲೆ ಹೊಡೆದಾಗ್ಲೂ ಸುಮ್ಮನೆ ಇದ್ದೆ. ಕಾರಣ ಇಷ್ಟೇ, KGF ತಾಲೂಕಿನ ಮಣ್ಣಲ್ಲಿ ಹುಟ್ಟಿದಂತವ್ರು ಗೂಂಡಾಗಳಲ್ಲ, KGF ತಾಲೂಕಿನ ಮಣ್ಣಲ್ಲಿ ಹುಟ್ಟಿದಂತವ್ರು ಆಕ್ರೋಶ ಪಡೋ ವ್ಯಕ್ತಿಗಳಲ್ಲ, KGF ತಾಲೂಕಿನ ಮಣ್ಣಲ್ಲಿ ಹುಟ್ಟಿದಂತವ್ರು ಕೆಟ್ಟ ಹೆಸರು ತಗೊಳ್ಳೋಂತವ್ರಲ್ಲ. ನಮ್ಮ ಪಕ್ಷಕ್ಕೋಸ್ಕರ, ನನ್ನ ಪಕ್ಷದ ಗೆಲುವಿಗೋಸ್ಕರ, ನನ್ನ ಮುಖಂಡರ ಸ್ವಾಭಿಮಾನ ಕಾಪಾಡಿಕೋಸ್ಕರ ಓಡಿಸ್ಕೊಂಡಿದ್ದೀನಿ, ತಮ್ಮೆಲ್ಲರಿಗೂ ಗೊತ್ತಿದೆ. ಆದ್ರೆ ಬಂಧುಗಳೇ, ಇವತ್ತು ಏನು ನಾವು ಬಿಜೆಪಿ ತತ್ವ ಸಿದ್ಧಾಂತಗಳನ್ನ ಒಪ್ಪಿ ಬಂದು ಮುಂದೆ ಹೋಗ್ತಾ ಇದ್ದೀರಲ್ಲ, ಈ ನಂಬಿರೋ ಆದಿಯನ್ನ, ಈ ನಂಬಿರೋ ನಂಬಿಕೆಯನ್ನ ಅಸ್ತ್ರ ಮಾಡ್ಕೊಂಡು, ಆಸ್ತಿ ಮಾಡ್ಕೊಂಡು ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ರು. ನಾವು ನೋಡ್ಕೊಂಡಿರ್ಬೇಕಾ? ಇಲ್ಲಿ ನಾನೇ ಬಿಜೆಪಿ ನನ್ನ ಆಸ್ತಿ, ಬಿಜೆಪಿ ನನ್ನ ಕುಟುಂಬ, ಬಿಜೆಪಿ ನನ್ನ ಕುಟುಂಬಕ್ಕೆ ಮಾತ್ರ ಸೀಮಿತ ಅಂತ ಹೇಳೋರ್ಗೆ ಒಂದು ಮನವಿ ಮಾಡ್ತಾ ಇದ್ದೀನಿ. ಮೋಹನ ಕೃಷ್ಣನ ಆಸ್ತಿ ಎಷ್ಟಾಯ್ತು ಗೊತ್ತಾ ಅಂತ ಕೆಲವರು ಮಾತಾಡೋರು ಎಲೆಕ್ಷನ್ ಟೈಮಲ್ಲಿ. ಕೆಲವರು ಹೇಳ್ತಾರೆ
ಅವ್ರ ಹತ್ರ ಏನೂ ಇಲ್ಲಪ್ಪ. ಬಹುಶಃ ನಮ್ಮ ಭರತ್ ಸರ್ ಚೆನ್ನಾಗಿ ಗೊತ್ತದು. ಒಂದ್ ಕಡೆ ఏమీ లేదప్ప. హింసలు ಹೇಳ್ತಾರೆ 2-3 సైట్లు ఉన్నట్ట దాన్ని అమ్ముకొని వచ్చినట్ట ఖర్చు చేసినట్ట పారిపోతాడంటప్ప. ನಾನು ಒಪ್ಕೊಳ್ತೀನಿ ಸ್ವಾಮಿ, ನನ್ನ ಹತ್ರ ಏನೂ ಇಲ್ಲ, ಇಲ್ಲಿರೋಂಥವ್ರನ್ನೇ ನನ್ನ ಆಸ್ತಿ ಅಂತ ನಾನು ಒಪ್ಕೊಂಡಿದ್ದೀನಿ. ಆಮೇಲೆ ಅವ್ರಿಗೆ ಹೇಳ್ತೀನಿ ಒಂದು ಮಾತನ್ನ, ಯಾರು ನಮ್ಮ ಬಗ್ಗೆ ಆ ಮಾತುಗಳು ಆಡಿದ್ರಲ್ಲ, ಈಗಲೂ ಆಡ್ತಾ ಇದಾರಲ್ಲ, ಇಲ್ಲಿ ಕುತ್ಕೊಂಡ್ರಂತ ಒಬ್ಬ ಮುಖಂಡನ್ನ ನೀನ್ ಕಾಸು ಕೊಟ್ಟು ಖರೀದಿ ಮಾಡು, ನಾನು ಅವಾಗ ಒಪ್ಕೊಳ್ತೀನಿ ನನ್ನ ಮುಖಂಡರ ಶಕ್ತಿ ಅಂತದ್ದು ಅಂತ. ಇಲ್ಲಿ ಕುತ್ಕೊಂಡ್ರ ಮುಖಂಡ ಒಬ್ಬನ ಖರೀದಿ ಮಾಡ್ಬೇಕಂದ್ರೆ ಕೋಟಿ ಕೊಟ್ಟರು ಹೋಗಕ್ಕಾಗಲ್ಲ. ಆಗತ್ತಾ? ನಿಮ್ಮ ಕೋಟಿ ಬೆಲೆನಾ? ನಿಮ್ಮ ಬೆಲೆ, ನಿಮ್ಮ ವಿಶ್ವಾಸ, ನಿಮ್ಮ ಆಶೀರ್ವಾದದ ಶಕ್ತಿ ಇವತ್ತು ಕೆಜಾಪ್ ತಾಲೂಕಿನ ರಾಜಕೀಯವನ್ನು ಅಲ್ಲಾಡಿಸ್ತಾ ಇದೆ. ಇದು ನಿಮ್ಮ ಶಕ್ತಿ. ಕರೆಕ್ಟಾ? ನಿಮ್ಮ ಒಂದು ವಿಶ್ವಾಸ, ಪ್ರೀತಿ, ಆಶೀರ್ವಾದ ರಾಜಕೀಯದ ಕೆಜಾಪ್ನ ರಾಜಕೀಯವನ್ನು ಅಲ್ಲಾಡಿಸ್ತಾ ಐತೆ, ಅಲಗಾಡಿಸ್ತಾ ಐತೆ. ಪ್ಲೀಸ್ ಸ್ವಾಮಿ, ನನ್ನ ಮುಖಂಡರ ಶಕ್ತಿ ಮಾಡಿದ್ರೆ ನಾಳೆ ಮುಂದಿನ ದಿನಗಳಲ್ಲೂ ನಾನು ಪಕ್ಷೇತರವಾಗಿ ಬರ್ತೀನಿ, ಪಕ್ಷೇತರವಾಗಿ ನಿಂತ್ಕೊಳ್ತೀನಿ, ಪಕ್ಷೇತರವಾಗಿ ನೀವೆಲ್ಲ ಆಶೀರ್ವಾದ ಮಾಡ್ತೀರಾ ಇಲ್ವಾ? ಮಾಡ್ತೀರಾ ಇಲ್ವಾ? ಇದು ನನ್ನ, ನಾವೇನು ಬಿಜೆಪಿ ತತ್ವ ಸಿದ್ಧಾಂತಗಳು ಬಿಟ್ಟವರಲ್ಲ, ನಾವೆಲ್ಲ ಎಂತ ನಾಯಕರು ಕೂತಿರೋದಂದ್ರೆ ಬಿಜೆಪಿ ತತ್ವ ಸಿದ್ಧಾಂತಗಳನ್ನ ಮೀರಿ ನಾನು ಅನ್ನೋರಿಗೆ ಪಾಠ ಕಳಿಸ್ಲಿಕ್ಕೆ ಕೂತಿರೋಂತ ನಾಯಕರು ಇಲ್ಲಿರೋಂತ. ಕರೆಕ್ಟಾ? ಬಿಜೆಪಿಯ ಏನೊಂದು 4 ಸಿದ್ಧಾಂತಗಳೈತೆ, ಭ್ರಷ್ಟಾಚಾರ ಅನ್ನೋದ್ರಲ್ಲಿ ಕೈ ಹಾಕಲ್ಲ. ಕೆಲವರು ಭ್ರಷ್ಟಾಚಾರ ಮಾಡಿನೂ ಮೀಸೆ ತಿರುಗಿಸ್ತಾರೆ, ಅವರಿಗೆ ನಾಚಿಕೆ ಮಾನ ಮರ್ಯಾದೆ ಆಯ್ತು ನನಗೆ ಗೊತ್ತಿಲ್ಲ. ಕುಟುಂಬ ರಾಜಕಾರಣವನ್ನ ಪ್ರೇರೇಪಿಸಬಾರದು ಅಂತ ಹೇಳ್ತಾರೆ. ನನ್ನ ವಂಶದಿಂದ ನನ್ನ ಕುಡಿಯನ್ನ ಅಥವಾ ನನ್ನ ಅಣ್ಣ ತಮ್ಮದನ್ನ ಯಾವತ್ತೂ ನಾನು ರಾಜಕೀಯಕ್ಕೆ ತರಲ್ಲ, ಇದು ಮಾತು ಬರೆದಿಟ್ಕೊಂಡ್ಬಿಟ್ಟಿದೆ. ಅದೇ ರೀತಿ ಪಕ್ಷಕ್ಕೆ ಗೌರವ ಕೊಡಬೇಕು, ಕಾರ್ಯಕರ್ತರನ್ನ ದೇವರಂತೆ ಭಾವಿಸ್ಬೇಕು ಅಂತಿರೋಂತ ನಮ್ಮ ಕಾರ್ಯಕರ್ತರ ನೋವುಗಳನ್ನ, ಕಾರ್ಯಕರ್ತರು ಕೊಡುವಂತ ಗೌರವ ನಾನು ಯಾವತ್ತೂ ಕಾಪಾಡ್ಕೊಳ್ತೀನಿ. ನಾನು ನಿಮ್ಮೆಲ್ಲರಿಗೂ ಒಂದು ಪ್ರಾರ್ಥನೆ ಮಾಡ್ಕೊಳ್ತೀನಿ, ನಮ್ಮ ಮೀಡಿಯಾವರಲ್ಲೂ ಒಂದು ಪ್ರಾರ್ಥನೆ ಮಾಡ್ಕೊಳ್ತಿದ್ದೀನಿ. ಸ್ವಾಮಿ, ಕಾರ್ಯಕರ್ತರ ಒಂದು ಅಪಾರವಾದ ಸಂಪತ್ತನ್ನ ಅವ್ರ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ತಾವಾದ ಇದು ಪ್ರಶ್ನೆ ಮಾಡಿ ಅವ್ರ ಆಗಿರುವಂತ ಅನಾಹುತಗಳನ್ನ ಸರಿಪಡಿಸಬೇಕು. ಬಿಜೆಪಿ ಕಾರ್ಯಕರ್ತರಿಗೆ ಆಮಿಷಗಳನ್ನು ಒಟ್ಟು ಮಾಡಿ ಇಷ್ಟು ಕೊಟ್ರೆ ನಾನು ಆ ಕೆಲಸ ಮಾಡ್ಕೊಡ್ತೀನಿ ಅಂತೇಳಿ ಕೋಟ್ಯಾಂತರ ರೂಪಾಯಿ, ನಿಮ್ಗೆಲ್ಲ ಗೊತ್ತಿಲ್ವಾ? ಕೋಟ್ಯಾಂತರ ರೂಪಾಯಿ ಕಾರ್ಯಕರ್ತಗಳ ಹತ್ರ ತಗೊಂಡು ಇವತ್ತು ಅವ್ರು ಈ ತರ ಮಾಡ್ತಿದ್ದಾರೆ. ಆ ರೀತಿ ಕೆಲಸ ನಾನು ಯಾವತ್ತೂ ಮಾಡಲ್ಲ. ನನ್ನ ಹತ್ರ ದುಡ್ಡಿಲ್ಲ ಅಂದ್ರೆ, ಅಣ್ಣ ದುಡ್ಡಿಲ್ಲ ಬಾಣ ನಿನ್ ಜೊತೆ ಬರ್ತೀನಿ ಅಂತ ಹೇಳ್ತೀನಿ ಹೊರತು ನನಗೇನೋ ಒಂದು ಕೊಡು ನಾನು ನಿನ್ ಕೊಡ್ತೀನಿ ಅಂತ ಯಾವತ್ತೂ ಕೇಳಲ್ಲ. ನಿಮ್ಮ ವಿಶ್ವಾಸ, ನಿಮ್ಮ ಪ್ರೀತಿ, ನಿಮ್ಮ ಅಭಿಮಾನ, ನಿಮ್ಮ ನಂಬಿಕೆ, ಅದೇ ರೀತಿಯ ಭಾರತೀಯ ಜನತಾ ಪಾರ್ಟಿಗೆ ನಾನು ಸರಿ ಇಲ್ಲ ಅನ್ನೋದಕ್ಕಿಂತ ನನ್ನ ಮನೆಯಿಂದ ರಾಜಕಾರಣ ಇಲ್ಲ ಅನ್ನೋದಕ್ಕೆ ನನ್ನ ಒಂದು ದೂರ ಮಾಡೈತೆ. ನನ್ನ ಜೊತೆ ರಾಜಕಾರಣಿಗಳು ಅಥವಾ XMLಗಳು ನನ್ನ ಜೊತೆ ಇಲ್ಲ ಅಂತೇಳಿ ನನ್ನ ದೂರ ಮಾಡೈತೆ. ದೂರ ಮಾಡಿದ್ರೂ ಸಹ ಮುಂದಿನ ದಿನಗಳಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಬಿಜೆಪಿ ತತ್ವ ಸಿದ್ಧಾಂತಗಳನ್ನ ಒಪ್ಪಿ ನಿಮ್ ಜೊತೆ ಬರ್ತೀನಿ, ತಾವೆಲ್ಲ ಆಶೀರ್ವಾದ ಮಾಡ್ತೀನಿ ಅನ್ನೋ ಒಂದು ನಂಬಿಕೆಯಿಂದ ನಾನು ಇವತ್ತು ಈ ನಿರ್ಧಾರವನ್ನು ತಗೊಳ್ತಾ ಇದ್ದೀನಿ. ಮುಂದಿನ ಲೋಕಸಭಾ ನಿರ್ಧಾರಕ್ಕೂ 2-3 ದಿವಸದಲ್ಲಿ ನಾನು ಚರ್ಚೆ ಮಾಡಿ ನನ್ನ ನಿರ್ಧಾರವನ್ನು ಪ್ರಕಟಿಸ್ತಾ ಇದ್ದೀನಿ ಅಂತ ಹೇಳ್ತಾ, ಇಷ್ಟೊತ್ತು ಬಂದು ಕೂತು ನಾನು ಆಡಿದಂತ ಮಾತುಗಳಿಗೆ ತಮ್ಮ ಬೆಂಬಲವನ್ನ ವ್ಯಕ್ತಪಡಿಸ್ತಾ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರವನ್ನು ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ KGF.